ಹಾಯ್ ಹಲೋ ಗುಡ್ ಮಾರ್ನಿಂಗ್ ರೀ ಫ್ರೆಂಡ್ಸ್. ಎಲ್ಲರೂ ಹೆಂಗದಿರಿ? ಚಲೋ ಅದಿರಿ? ನಾವು ಸೂಪರ್ ಆ್ಯಂಡ್ ಮಸ್ತ್ ಅದಾವ್ರಿ. ಬರೀ ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ ನಿಮಗೆ. ನನ್ನ ಮಗಳ ರೆಡಿ ಗಾಡ್ರಿ ತಲೆ ತಗೋಬೇಕು ನೋಡ್ರಿ ಎಷ್ಟು ಚಂದ ಕಾಣತ್ತಾಳು. ಇವ್ ನೋಡ್ರಿ ಹುಲಿರಾಜ್ ಆಡಾಕತ್ತಾನು. ಅದ್ರ ಜೋಡಿ ಇನ್ನೊಂದೊಂದು ಸಣ್ಣ ಹುಲಿ ಅದನ್ನ ಆಡ್ಸಾತದ. ಮನೆ ತುಂಬ ಓಡಾಡ್ತಾನು. ಅವ್ರ ಪಾಪ ಹೋದ್ರು ಡ್ಯೂಟಿಗೆ. ಈಗ ನಾನು ನೋಡ್ರಿ ಇವ್ರು ಟಿಫಿನ್ ಕಟೋರಾಗಿ ಇಟ್ಟು ಚಂದ ಆಗೈತಿ. ಇನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈಗ ತಲೆ ಒಂದು ತಿಕ್ಕುದೈತಿ ನಂದ. ನಾ ಎಲ್ಲಿ ಹೊಕ್ಕನಲ್ಲ ನಾನು ಹಿಂದಿನ ಫ್ಯಾನ್ ಅತ್ತ ನೋಡ್ರಿ ಹೆಂಗೆ ನೋಡತ್ತ. ಹಾಯ್ ಹಾಯ್ ಗೋಲ್ಲ ಚಾ ಚಾ ಹಿಂಗೆ ಚಂದ ಇದ್ದಾರೆ. ಹಾಯ್ 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 ಅನ್ನತಾನ ಅನು ಹಾಯ್. ಸೊ ಬರ್ರಿ ಇವತ್ತಿನ ದಿನ ಏನೇನಾಕತಿ ಏನೇನಿಲ್ಲ ಎಲ್ಲ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೊಂದ್ಸಲ ಪೂಜಾನೂ ಆಗೈತಿ ನಮ್ದೀಗ. ಅವ್ರ ಪಾಪ ಮಾಡಿ ಹೋಗಿದ್ದಾರು. ಅವ್ರು ಹೋಗಿನ ಒಂದು ಅರ್ಧ ತಾಸು ಆದ ಮತ್ತೆ ಇನ್ನು ಇಕ್ಕೋಬೇಕು ಹೋದ್ಲ ಅಂದ್ರೆ ನಾವು 8 ಗಂಟೆ ಮಟ್ಟ ಫ್ರೀ ಆಕಿನ ಕಳ್ಸಾಕ. ಅಟೊತ್ತಿಗೆ ಇವ್ನು ಮಲಗಿಸ್ಬೇಕಲ್ರಿ ನಡ್ಬಾರ್ಕ್. ಹೌದಿಲ್ಲ ಗೋಲು? ಏನು ಮಾಡ್ತಾಳೆ ಮಮ್ಮಿ ಹಿಂಗೆ ಯಾಕೆ ಮಾತಾಡ್ತಾಳೆ ಈಕಿ ಫೋನ್ ಹಿಡ್ಕೊಂಡ ಅಂತಿರ್ಬೋದವ. ಗೊತ್ತಾಗತ್ತೆ ಅವಂಗು ಮುಂದೊಂದು ದಿನ ಗೊತ್ತಾಗತ್ತೆ ನಮಗೋಸ್ಕರ ಈಕಿ ಮೆಹನತ್ ಮಾಡತ್ತಾಳು ಅಂತ ಹೇಳಿ. कैसा लगा मेरा मजाक? ಹಾಂ ಸೊ ಬರೀ ಈಕಿನ ಕಳ್ಸೋಣ. ಈಕಿದ ಆಳ್ ನೋಡ್ರಿ. ನ್ಯೂಸ್ ಪೇಪರ್ ನೀ ಬ್ರಷ್ ಅದು ಮಾಡ್ಕೋತಿಲ್ಲ? ಇಲ್ಲ ಯಾಕ ನೋಡ್ರಿ ಈಕಿನ ಬಿಡಾಕಂತ ಅಲ್ಲಿ ಮಟ್ಟ ಗಾಡಿ ಮಟ್ಟ ಹೋಗಿ ಆಕಿನ ಹತ್ತಿಸಿ ಏನು ಅವ್ರನ್ನ ಸ್ಕೂಲಿಗೆ ಕಳಿಸಿ ಬರ್ತಾಳನೋ ಅಣ್ಣಾರಂಗೆ ಟಾಟ ಮಾಡತ್ತಾಳು. ಬಾವ ಒಳಗಂದ್ರೆ ಬರಕ್ಕೆ ತಯಾರಿಲ್ಲ ನೋಡ್ರಿ ಆಕಿನ. ಅಷ್ಟೊತ್ತಿಗನ ನಂದೊಂದು ಪಾರ್ಸಲ್ ಬರೋದಿತ್ತು ರೀ ಬಿಗ್ ಬಾಸ್ಕೆಟಿಂದ. ಇಡ್ಲಿ ರವೆ ಬೇಕಾಗಿತ್ತು ಮತ್ತು ಪುಳಿಯೋಗರೆ ಪ್ಯಾಕೆಟ ಪನ್ನೀರ ತರ್ಸೀನಿ. ಎಷ್ಟು ಜಲ್ದಿ ಬಂತು ನೋಡ್ರಿ ಅದು. ಎದ್ದಿಷ್ಟೆಲ್ಲ ಕೆಲಸ ಮಾಡೀನಿ. ಚಪಾತಿ ಮಾಡಿ ಡಬ್ಬಿ ಕಟ್ಟೀನಿ, ಅವ್ರನ್ನ ಸ್ಕೂಲ್ ರೆಡಿ ಮಾಡೀನಿ, ಮತ್ತು ಹುಡುಗನ ಮಲಗಿಸೀನಿ. ಆಮೇಲೆ ಒಂದು ಗ್ಲಾಸ್ ಬಿಸಿನೀರು ಕುಡಿಯತ್ತೀನಿ. ಇನ್ನು ಇವರೆಲ್ಲ ಹೋದ್ಮೇಲೆ ನೆಮ್ಮದಿರಿ ನಾನು ಈಗ ಕುಂತು ನಾಷ್ಟ ಮಾಡಿ ಚಹಾ ಕುಡಿದು ನೆಕ್ಸ್ಟ್ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅಷ್ಟರ ಮಟ್ಟ ನಾನು ಏನು ಹಿಡಿಯಂಗಿಲ್ಲ. ಯಾಕಂದರೆ ಯಾವಾಗಲೂ ನಮ್ಮ ಬಗ್ಗೆನೂ ನಾವು ಯೋಚನೆ ಮಾಡಬೇಕಂತ. ಬರೀ ಅವ್ರ ಬಗ್ಗೆ ಅವ್ರು ಸ್ಕೂಲ್ಗೆ ಹೋಗ್ಬೇಕು ಇವ್ರ ಅಂಥೇಳಿ ಯೋಚನೆ ಮಾಡಿದ್ರಾಗ ನಾವು ಊಟ ನಿದ್ದೆ ನೀರ ಎಲ್ಲ ಬೆಟ್ಟ ಆರಾಮ್ ತಪ್ಪೋದಕ್ಕಿಂತ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ಸ್ವಲ್ಪ ಹೆಲ್ದಿ ಇರೋದು ಚಲೋ ಅನ್ನಿಸ್ತೈತಿ. ನಂದು ಮಿನಿಮಮ್ 9 ಗಂಟೆ ಒಳಗೆ ನಾಷ್ಟ ಆಗಿರ್ತೈತಿ. ಅದು ಕೆಲಸ ಇರಲಿ ಇಲ್ಲದೆ ಇರಲಿ ನಂಗೇನು ಫರಕ್ ಬೀಳಂಗಿಲ್ಲ. ಯಾಕಂತ ಕೇಳ್ಬೋದು ನೀವು. ಯಾಕಂದ್ರೆ ನಮ್ಮ ಹುಡುಗಗೆ ನಾ ಫೀಡಿಂಗ್ ಮಾಡಬೇಕು ಫಸ್ಟ್. ಸೊ ನನ್ನ ಅಂತೆಕ ಸ್ವಲ್ಪ ಶಕ್ತಿ ಇತ್ತಂದ್ರೆ ಫೀಡ್ ಮಾಡ್ಬೋದು. ಶಕ್ತಿನ ಕಳ್ಕೊಂಡಾಗ ಏನು ಮಾಡೋಕ್ಕಾಗತ್ತೆ. ಸೊ ಹಂಗಾಗಿ ಸರಿ ನಾಷ್ಟ ಮಾಡೋಣಂತ, ಚಹಾ ಕುಡಿಯೋಣಂತ ನೋಡಿರಿ ಫ್ರೆಂಡ್ಸ್. ಎದ್ದ ಜಳಕ ಮಾಡಿದ ತಿಂದ ಮಕ್ಕೊಂಡ ಅನ್ನೋದಿರ್ಬೇಕು. ಇವ ಒಟ್ಟ ಎದ್ದ ಜಿಗದಾಡಿದ ಕೂದಲ ಹರಿದ ಅದನ್ನ ತೆಗೆದೋಗದ ಇದನ್ನ ತೆಗೆದೋಗದ ಅದೇ ಇರ್ತತಿ ಒಂದು. ಏಯ್ ಎದ್ದ ಮತ್ತು ಹಿಡ್ಕೊಂಡು ಮತ್ತು ಮಕ್ಕೊಂದ ಮತ್ತು ಅಡುಗೆ ಮಾಡಕ್ಕೆ ಬನ್ನಿ. ಅವ್ನು ಮಲಗಿಸಿ ಬರೋಟ್ಗನ ನನ್ನ ತಲೆ ಹಾಪಾಗಿತ್ತು ರೀ. ಹಾಪಾಗಿತ್ತು. ಅದ್ರ ಸಂಬಂಧಾಗಿ ಚಹಾ ಮಾಡ್ಕೊಂಡು ಕುಡ್ರೆ ಮತ್ತು ಸೀದಾ ತಡಿ ಅಂಥೇಳಿ ಒಂದು ಸೈಡ್ ಚಹಾ ಇಟ್ಕೊಂಡು ಒಂದು ಸೈಡ ಪಾಲಕ್ ಕುದಿಯಕ್ಕೆ ಇಟ್ಕೊಂಡು. ಯಾಕಂದರೆ ನಾನು ಪಾಲಕದ ಇದನ್ನು ಪರಾಟ ಮಾಡ್ಬೇಕು ಅಂದ್ಕೊಂಡೀನಿ. ಅದ್ರ ಸಂಬಂಧಾಗೆ ಈ ಕಡೆ ಚಾಕ ಇದು ಮಾಡ್ಕೊತಾನ ಅದು ಪನ್ನೀರ್ನೂ ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕಿಟ್ಟು ಮ್ಯಾರಿನೇಟ್ ಮಾಡೋಕ್ಕಿಟ್ಟು ಅಂದ್ರೆ ಎಲ್ಲ ಮಸಾಲೆ ಹಾಕಿ ಕಲಿಸಿಟ್ಟು ಅಂದ್ರೆ ಅದಕ್ಕೆ ಹಿಡಿತೈತ್ರಿ ಮಸಾಲೆ. ಸೊ ಹಾಗಾಗಿ ಒಂದು ಕಡೆ ವಟಾಣಿ ಕಾಳು ಕುದಿಯಕ್ಕಿಟ್ಟ, ಇನ್ನೊಂದು ಕಡೆ ಪನ್ನೀರಿಗೆ ಒಗ್ಗರಣೆ ಮಾಡ್ಕೊಂಡ್ರಾತು ಅಂಥೇಳಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹುರಿಯಾಕಿಟ್ಟನ್ರಿ. ಈ ಕಡೆ ಸೈಡ ನಾನು ಪಾಲಕಕ್ಕೆ ಇದು ಮಾಡ್ತೇನೆ ಅದನ್ನೆಲ್ಲ ಪರಾಟ. ಅದ್ರ ಸಂಬಂಧ ಪಾಲಕ್ ಕುದಿಸಿದ್ನಲ್ರಿ ಅದ್ರಾಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಅದನ್ನು ಗ್ರ್ಯಾಂಡ್ ಮಾಡ್ಕೊಂಡು ಅದನ್ನು ನಾದಕ್ಕಿಟ್ನಿ. ಈ ಕಡೆ ಪನ್ನೀರಿಗೆ ಏನೇನು ಬೇಕು ಮಸಾಲೆ ಎಲ್ಲ ಹಾಕಿ ಅದನ್ನು ಗ್ರೇವಿ ರೆಡಿ ಮಾಡ್ಕೊಂಡು ಅದನ್ನು ಗ್ರ್ಯಾಂಡ್ ಮಾಡ್ಕೊಂಬನ್ನಿ. ಆಮೇಲೆ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಮಟರ್ ಕುದ್ದಿದ್ದು ಮತ್ತು ಪನ್ನೀರ್ ಗ್ರೇವಿನೂ ಆಗಿತ್ತ. ನಾನು ಅವನ್ನ ಎರಡೂ ಮಿಕ್ಸ್ ಮಾಡ್ಕೊಂಡು ಪಲ್ಯ ಕುದಿಯಕ್ಕೆ ಇಟ್ಕೊಂಡು ಇಷ್ಟೊತ್ತಿಗೆ ಒಗ್ಯಾನ ಒಗದ ಮಷಿನ್ನ ಕರೆ ಆತಿತ್ರಿ. ಹಾಗಾಗಿ ಒಗ್ಯಾನೆಲ್ಲ ತೆಗೆದು ಅವನಟ್ಟು ಒಣಗಿ ಹಾಕಿರೋ ಕೆಲಸ ಮುಗಿತೈತೆ ತಡಿಪ ಅಂಥೇಳಿ ಅದನ್ನೊಂದು ಕೆಲಸ ಮಾಡಾಕತ್ನಿ. ಇದು ನಡಕ್ಕೆ ಒಂದು ಪಡ್ರ ಅಂತ ಬರತ್ತಲ್ರಿ. ಅದು ನಮ್ಮ ಮನ್ಯಾಗ ಒಂದು ಗಾಡಿ ಐತಿ. ಸೊ ಆದ್ರಿ ಅದು ಅಷ್ಟು ಅವನ್ನೇ ಒಗ್ಯಾನ ಒಣಗಿ ಹಾಕಿ ಬರ್ಕೊಡ್ದನ. ಮತ್ತು ಹುಡುಗರು ಬಂದು ಅಲ್ರಿ ಅವ್ರಿಗೆ ಮತ್ತು ನಾ ಮಾಡಿಕೊಡ್ಬೇಕಲ್ಲ ಪರಾಟ ಮಾಡಾಕತ್ನಿ. ಸೊ ನಾ ಏನು ಅಂದ್ಕೊಂಡಿನಿ ಅಂದ್ರೆ ಇದನ್ನು ಪಲ್ಯ ಮತ್ತು ಪರಾಟ ಎಲ್ಲ ಡೆಕೋರೇಷನ್ ಮಾಡಿ ಒಂದು ಪ್ಲೇಟ್ನಾಗ ಇಟ್ಟು ತೋರ್ಸಿರ ತಡಿಪ ವಿಡಿಯೋದಾಗ ಅಂತ
ಬಟ್ ನನ್ನ ಮಗ ನಾನು ಊಟ ಆಗೋಟಕ್ಕನ ಎಷ್ಟಾಗೈತೆ ಅಂದ್ರೆ ಟೈಮ್ 5 ಗಂಟೆ ಆಗೈತೆ ರೀ. ನಾ ಮಾಡಕತ್ತಿದ್ದು 2 ಗಂಟೆಗೆ, ಬಟ್ ನಾನು ಊಟ ಆಗಿದ್ದು 5 ಗಂಟೆಗೆ. ಯಾಕಂದ್ರೆ ಅವು ಮಕ್ಕಳೇ ಇಲ್ರಿ. ಅಳಾಕ ಸ್ಟಾರ್ಟ್ ಮಾಡಿದ, ಎಷ್ಟು ಅಳಾಕತ್ತ ಏನಾಯ್ತು ಅನ್ಬೇಕು ನೋಡ, ಆ ನಮ್ಮನೆ ಅಳಾಕತ್ರಿ. ಹಾಗಾಗಿ ಇವ್ನು ಮಲ್ಗಿಸು ಮಟ ನಾ ಊಟನ ಮಾಡೋಕೆ ಹೋಗಲಿಲ್ಲ, ಊಟ ಮಾಡಲಿಲ್ಲ ನಾನು. ಮತ್ತು 5 ಗಂಟೆಗೆ ಅಂದ್ರೆ ಗೊತ್ತೇ ಇರ್ತೈತೆ ನಿಮಗೆ ಹೊಟ್ಟೆ ಎಷ್ಟು ಹಸುವಾಗಿರ್ತದಂತ. ಸೊ ಹೊಟ್ಟೆ ಹಸದ ಕಾರಣಕ್ಕಾಗಿ ಇರ್ಲಿ ಬಿಡು, ಅದ್ರಾಗ ನೋಡೇ ಅದಾರ ಹೆಂಗಿದ್ರು ಅವರು ತಿಳ್ಕೊತಾರು, ಸಣ್ಣ ಹುಡುಗೈತಿ ಅಂತ ಅನ್ಕೋತಾರೆ ಅಂದ್ಕೊಂಡು ಸುಮ್ಮಾಗಿಬಿಟ್ಟು ನಾನು. ಹೆಂಗಿದ್ರು ಸಂಜೆ ಆಗೈತಲ್ಲ ಅಂದ್ಕೊಂಡು ಬಾಂಡೆ ತಿಕ್ಕಿನ್ರಿ. ಬಾಂಡೆ ತಿಕ್ಕಿ ಇಡ್ಲಿ ಮಾಡ್ಬೇಕು ಅಂದ್ಕೊಂಡು ಇಡ್ಲಿಗೆ ರವೆ ಮತ್ತು ಉದ್ದಿನಬೇಳೆ ನೆನೆ ಹಾಕಿದ್ನಿ. ಅವನ್ನೆಲ್ಲ ತೊಳೆದ ಅದನ್ನ ರೆಡಿ ಮಾಡಿ ಇಟ್ಕೊಂಡ್ರ ತಡಿ ಈಗ ಗಪ್ಪದಾನು ಅಂತಂದ್ರೆ ಅವ್ರ ಪಪ್ಪ ಇದ್ದರ್ರಿ, ಸುಮ್ಮ ಕುಂತಿದ್ದವ. ಸೊ ಹಾಗಾಗಿ ನಾನು ಪಟಾಫಟ್ ಅಂಥೇಳಿ ಎಲ್ಲ ಕೆಲಸ ಮಾಡ್ಕೊಂಡು, ಮತ್ತು ಪನ್ನೀರ್ ಇರೋ ಕಾರಣಕ್ಕಾಗಿ ನಾನು ಇದನ್ನು ಮಾಡೋಕ್ಕೆ ಹೋಗಲಿಲ್ಲ, ಪಲ್ಯ ಅದು ಏನು ಮಾಡೋಕ್ಕೆ ಹೋಗಲಿಲ್ಲ. ಚಪಾತಿ ಇದ್ದು, ಪನ್ನೀರು ಇತ್ತು, ಅನ್ನ ಅಷ್ಟ ಮಾಡಿರಾತು, ಹೊಟ್ಟೆನೂ ಹಸುವಾಗಿಲ್ಲ ಬಿಡು ಅಂದ್ಕೊಂಡು ಸುಮಾರ್ನಿ. ಅದನ್ನು ಉದ್ದಿನಬೇಳೆ ನೆನೆ ಹಾಕಿದ್ನಿ, ಅದನ್ನು ಗ್ರೈಂಡ್ರಿಗೆ ಹಾಕ್ಕೊಂಡು 2 ಹಿಟ್ಟು ಮತ್ತು ಅದನ್ನು ಉದ್ದಿನಬೇಳೆ 2 ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಲಸಿ ಆಡಿಟ್ರೆ ನಾಳೆ ಬೆಳಿಗ್ಗೆ ನನಗೆ ಈಸಿ ಆಕತ್ತಂತ ಹೇಳಿ. ಎಷ್ಟು ನಿದ್ದೆ ಬರಾಕತ್ತತ್ರಿ ಹೇಳ್ತಾನೆ, ನನಗೆ ಆಯಿತು ನಿದ್ದೆ, ಮತ್ತು ಯಾರಿಗಾರ ಆಯಿತು ಅನ್ಸಕ್ಕೆ ಚಾಲು ಆಗಿಬಿಟ್ಟತ್ ನೋಡ್ರಿ ನಾನು. ಸೊ ನಮ್ಮ ವಿಡಿಯೋ ನೋಡಿರಿ ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಫುಲ್ ವಿಡಿಯೋ ನೋಡಿರಿ, ಅರ್ಧ ನೋಡೋಕೆ ಹೋಗಬೇಡ್ರಿ ಪ್ಲೀಸ್. ಪೂರ್ತಿ ವಿಡಿಯೋ ನೋಡಿರಿ. ಮತ್ತು ಇಡ್ಲಿ ರವಕ್ಕೆ ರೆಡಿ ಮಾಡ್ಕೊಂಡು ಇನ್ನು ಅದನ್ನು ಮತ್ತು ಗ್ರೈಂಡ್ರ್ ಇಟ್ಟಿನಲ್ರಿ, ಅದನ್ನ ಯಾಕೆ ಖಾಲಿ ಇಡುತ್ತಡಿ ಅಂತ ಅದನ್ನು ಒಂದು ತೊಳ್ಯಾಕೆ ಹೋದ್ನಿ. ಈ ಬಿಗ್ ಬಾಸ್ಕೆಟ್ ಒಳಗೆ ಇವತ್ತು ಏನಾರ ನಾವು ಆರ್ಡ್ರ್ ಮಾಡಿದ್ದು ಅಂದ್ರೆ ನಾಳೆ ಬರ್ತಿದ್ದು ರೀ. ಬಟ್ ಇವಾಗ ಹಾಗಿಲ್ಲ, 10 ಮಿನಿಟ್ಸ್ ಡಿಲಿವರಿ. ನಾವು ಆರ್ಡ್ರ್ ಮಾಡಿ 10 ಮಿನಿಟ್ಸ್ದಾಗ ಅಂದ್ರೆ ನಮ್ಮ ಮನ್ಯಾಗಿದ್ದು ಸಾಮಾನು. ನಾನು ಶಾಕ್, ಅಂದ್ರೆ ಭಾಳ ದಿನ ಆಗಿತ್ತು ಈಗ ಆರ್ಡ್ರ್ ಮಾಡಿರ್ಕಿಲ್ಲ. ಹಾಗಾಗಿ ನೋಡಿ ಶಾಕ್ ಆದನ್ರಿ ನಾವು ಮಕ್ಕಳೇ, ಅರಿ ಇದೇನಾಯ್ತು ಎಷ್ಟು ಲಗು ಬಂದಲ್ಲ ಇವ ಅಂಥೇಳಿ. ಮತ್ತು ಇನ್ನು ಬೆಳಿಗ್ಗೆಗೆ ಇಡ್ಲಿದೊಂದು ಇದನ್ನು ತೊಳೆದಿಡ್ಬೇಕಲ್ರಿ, ಇಲ್ಲಿಕಂದ್ರೆ ಇದು ನಿಗ್ರ ರೀ. ಬೆಳಿಗ್ಗೆ ಎದ್ದು ಅಕ್ಕಿಗೆ ಟೈಮ್ ಆಗಿರ್ತೈತೆ, ನಾವು ಬಡ್ಕೋವ್ರೆ. ಅವ್ರ ಪಪ್ಪ ಅಂದೇನು 8:15 ಎತ್ಬಿಟ್ರಿ ಕರೆ, ಆದ್ರೆ ಅಕ್ಕಿದ 7 ಗಂಟೆಗೆ ಅಂದ್ರೆ ಅಕ್ಕಿ ಹೋಗಿರ್ತಾಳು. ಹಾಗಾಗಿ ಅವನು 2 ತೊಳ್ದೆ ಇಟ್ರ ತಡಿ ಅಂಥೇಳಿ ಅವನು 2 ತೊಳ್ಕೊಕತ್ನಿ. ಈಗ ಎಲ್ಲ ತೊಳೆದಿಟ್ಟಿದ್ದು ರೀ, ಬಟ್ ಕೆಳಗೆ ಇಟ್ಟಿರ್ತಾವೆ ನಾನು ದೂಸದು ಆಗಿರ್ತಾವೆ ಅಂಥೇಳಿ ಫಟಾಫಟ್ ಅಂಥೇಳಿ ತೊಳ್ಕೊಂಡು ಅವನು 2. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀರಾಮ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ.